ದ್ವಿತೀಯ PUCಯಲ್ಲಿ ವಿಜ್ಞಾನವನ್ನು ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತು SSLC ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸ್ವಾಗತ ಮತ್ತು ಪಾಲಕರಿಗೂ ಕೂಡ ಸ್ವಾಗತ. ಏಕೆಂದರೆ ಪಾಲಕರು ಕೂಡ ಈ ವಿಡಿಯೋವನ್ನು ನೋಡಬೇಕು. ಈಗ ದ್ವಿತೀಯ PUCಯಲ್ಲಿ ವಿಜ್ಞಾನವನ್ನು ಓದುತ್ತಿರುವಂತಹ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇವತ್ತು ಕೆಮಿಸ್ಟ್ರಿ ಪ್ರಿಪರೇಟರಿ ಎಕ್ಸಾಮ್ ಇತ್ತು. ಇದೀಗ ಕೆಮಿಸ್ಟ್ರಿ ಪ್ರಿಪರೇಟರಿ ಎಕ್ಸಾಮನ್ನು ಮುಗಿಸಿಕೊಂಡು ಬಂದಿದ್ದಾರೆ. ಬಹಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ನನಗೆ ಫಿಸಿಕ್ಸ್ ಸಿಗ್ತಾ ಇಲ್ಲ, ಕೆಮಿಸ್ಟ್ರಿ ಸಿಗ್ತಾ ಇಲ್ಲ, ಮ್ಯಾಥ್ಸ್ ಸಿಗ್ತಾ ಇಲ್ಲ, ಕಂಪ್ಯೂಟರ್ ಸೈನ್ಸ್ ಸಿಗ್ತಾ ಇಲ್ಲ, ಹೀಗೆ ಅನೇಕ ತಮ್ಮ ವಿಷಯಗಳ ನೋಟ್ಸ್ಗಳನ್ನು ಸಂಗ್ರಹಿಸುವುದು ಮತ್ತು ಮಾಡೆಲ್ ಕ್ವಶನ್ ಪೇಪರ್ಗಳ ಆನ್ಸರ್ಗಳನ್ನು ಸಂಗ್ರಹಿಸುವುದರಲ್ಲಿ ಬಹಳಷ್ಟು ಸಮಯವನ್ನು ಕಳೀತಾ ಇದ್ದಾರೆ. ಈಗ ಆಗಲೇ ಜನವರಿ ಪ್ರಾರಂಭವಾಗಿದೆ. ಫೆಬ್ರವರಿ 28ಕ್ಕೆ ಅವರ ಅಂತಿಮ ಆ್ಯನ್ಯುವಲ್ ಎಕ್ಸಾಮ್ ಸ್ಟಾರ್ಟ್ ಆಗ್ತವೆ. ಈಗ ಅವರು ಅಧ್ಯಯನದ ಕಡೆಗೆ, ಸ್ಟಡಿ ಮಾಡೋದ್ರ ಕಡೆಗೆ ಹೆಚ್ಚು ಗಮನವನ್ನು ಹರಿಸಬೇಕು. ಈಗ ಅಧ್ಯಯನ ಸಾಮಗ್ರಿಗಳನ್ನು ಕಲೆಕ್ಟ್ ಮಾಡೋದರಲ್ಲೇ ಬಹಳಷ್ಟು ಸಮಯವನ್ನು ಅವರು ವ್ಯರ್ಥ ಮಾಡಿದರೆ ಅವರ ಅಮೂಲ್ಯವಾದ ಸಮಯ ವ್ಯರ್ಥವಾಗಿ ಹೋಗ್ತದೆ. ಆದ ಕಾರಣ ಅವರು ಎಷ್ಟೋ ಕಡೆ ಅಧ್ಯಯನ ಸಾಮಗ್ರಿಗಳು ಉಚಿತವಾಗಿ ದೊರಕ್ತಾ ಇರ್ತವೆ, ಅವರಿಗೆ ಗೊತ್ತಿರೋದಿಲ್ಲ. ಆದ ಕಾರಣ ಆ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಅಧ್ಯಯನ ಸಾಮಗ್ರಿಗಳನ್ನು ಯಾರಿಗೆಲ್ಲ ಸಿಗ್ತಾ ಇಲ್ಲ, ಅವನ್ನು ಕಲೆಕ್ಟ್ ಮಾಡ್ತಾ ಕಾಲಹರಣ ಮಾಡ್ತಾ ಇದ್ದಾರೆ, ಅವರಿಗೆ ನಮ್ಮ ಸದಸ್ಯತ್ವವನ್ನು ತೆಗೆದುಕೊಂಡ್ರೆ ಕೇವಲ 99 ರೂಪೀಸ್ ಫೋನ್ಪೇ ಮಾಡಿ ನೀವು ಮೆಂಬರ್ ಆದರೆ ನಿಮಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ಯಾರು ಕಂಪ್ಯೂಟರ್ ಸೈನ್ಸ್ ತೊಗೊಂಡಿದ್ದಾರೆ ಕಂಪ್ಯೂಟರ್ ಸೈನ್ಸು, ಆ ಮಾದರಿ ಪ್ರಶ್ನೆ ಪತ್ರಿಕೆಗಳ ಉತ್ತರಗಳು ಮತ್ತು ಯಾವೆಲ್ಲ ನೋಟ್ಸ್ಗಳು ನಮ್ಮಲ್ಲಿ ಲಭ್ಯವಿವೆ ಅವುಗಳ PDF ಕಳಿಸಲಾಗುವುದು. ಇದು ಪಾಲಕರು ಮಾಡಬೇಕಾದ, ಪಾಲಕರು ಅವನ್ನ ನೋಡಿ ತಮ್ಮ ವಿದ್ಯಾರ್ಥಿಗಳಿಗೆ, ತಮ್ಮ ಮಕ್ಕಳಿಗೆ ಬೇಕು ಅಂತಂದರೆ ಅವರು ಪೇ ಮಾಡಿ ತೆಗೆದುಕೊಳ್ಳುವಂಥದ್ದು. ಇನ್ನು ಯಾರು SSLC ವಿದ್ಯಾರ್ಥಿಗಳಿದ್ದಾರೆ, ಅದರಲ್ಲೂ ಕನ್ನಡ ಮಾಧ್ಯಮದಲ್ಲಿ ಅಂತ ಸಾಕಷ್ಟು ಮಟೀರಿಯಲ್ನ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು, ಉತ್ತರಗಳನ್ನು KCB ವತಿಯಿಂದ ಗೌರ್ಮೆಂಟೇ ಬಿಡುಗಡೆ ಮಾಡಿದೆ. ಆದರೂ ಕೂಡ ವಿದ್ಯಾರ್ಥಿಗಳಿಗೆ ಅವು ಎಲ್ಲಿ ಲಭ್ಯ ಇರ್ತವೆ ಅಂತ ಗೊತ್ತಿರೋದಿಲ್ಲ. ನಾವು ಪ್ರತಿಯೊಬ್ಬರಿಗೂ ಇಲ್ಲಿ ಇದ್ದಾವೆ, ಇಲ್ಲಿ ತಗೊಳ್ಳಿ ಅಂತ ನಾನು ಲಕ್ಷಾಂತರ ವಿದ್ಯಾರ್ಥಿಗಳಿರ್ತವೆ, ಎಲ್ಲರಿಗೂ ಹೇಳಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಯಾರಿಗೆಲ್ಲ ನಿಮಗೆ ಸಾಮಗ್ರಿಗಳು ಸಿಗ್ತಾ ಇಲ್ಲ ಅನ್ನೋರು ನಮ್ಮ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡ್ರೆ ಅವರಿಗೆ ನಾವು ಆ PDF ಕಳಿಸ್ಲಿಕ್ಕೆ ಆಗ್ತದೆ. ಮತ್ತು ವಿದ್ಯಾರ್ಥಿಗಳು ಈಗಾಗಲೇ ಜನವರಿ ಪ್ರಾರಂಭ ಆಗಿರೋದ್ರಿಂದ ಇದುವರೆಗೂ ನೀವು ಓದಿದ್ರೂ ಕೂಡ ಈಗಿನಿಂದ ಈ 50-60 ದಿನದಲ್ಲಿ ನೀವು ಹಾರ್ಡ್ ವರ್ಕ್ ಮಾಡಿದರೆ ಎಷ್ಟೋ ಉತ್ತಮ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದರಲ್ಲೂ ದ್ವಿತೀಯ PUCಯಲ್ಲಿ ವಿಜ್ಞಾನವನ್ನು ಓದುತ್ತಿರುವಂತಹ ವಿದ್ಯಾರ್ಥಿಗಳು ಕೊನೆಗೆ ನಿಮ್ಮ CET ಆಯಿತು, ನೀಟ್ ಆಯಿತು, ನಿಮ್ಮ ರ್ಯಾಂಕ್ ಎಷ್ಟು ಬಂದಿದೆ ಏನು ಅಂತ ನನಗೆ ನೀವು ಮೆಂಬರ್ಶಿಪ್ಪನ್ನು ಈಗ ತೆಗೆದುಕೊಂಡವರು ಎಷ್ಟು ರ್ಯಾಂಕ್ ಬಂತು ಏನು ಅಂತ ತಿಳಿಸಿದರೆ ನಾನು ಮುಂದೆ ನಿಮಗೆ ಏನು ಮಾಡಬಹುದು, ನಿಮ್ಮ ರ್ಯಾಂಕಿಗೆ ಯಾವ ಕಾಲೇಜು ಕೋರ್ಸು ಸಿಗ್ಬೋದು ಅನ್ನೋದನ್ನು ಗೈಡೆನ್ಸನ್ನು ಕೂಡ ಮಾಡ್ತೀನಿ. ಯಾಕಂದರೆ ಕಳೆದ ವರ್ಷ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಈ ರೀತಿ ಗೈಡೆನ್ಸನ್ನು ನಾನು ನೀಡಿದ್ದೀನಿ. ಬಹಳಷ್ಟು ವಿದ್ಯಾರ್ಥಿಗಳ ಪಾಲಕರು ಕೂಡ ತುಂಬ ಅದರಿಂದ ಸಂತೋಷಗೊಂಡಿದ್ದಾರೆ. ಯಾಕಂದರೆ ಅವ್ರಿಗೆ ಎಷ್ಟೋ ವಿದ್ಯಾರ್ಥಿಗಳಿಗೆ ನಮಗೆ ಬೆಂಗಳೂರಿನಲ್ಲಿ ಒಳ್ಳೆಯ ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ ಆಯಿತು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಯಿತು, ಅವರ ರ್ಯಾಂಕಿಗೆ ಸಿಗೋದೇ ಇಲ್ಲ ಅಂತ ಅವರು ಕೈಚಲ್ಲಿ ಅವರು ಸುಮ್ಮನೆ ಸಾಕಷ್ಟು ಮ್ಯಾನೇಜ್ಮೆಂಟ್ ಸೀಟ್ಗೆ ದುಡ್ಡನ್ನು ನೀಡಿ ಎಷ್ಟೋ ಜನ 25,000 50,000 ಕೊಟ್ಟು ಬುಕ್ ಸಹ ಮಾಡಿದ್ರು. ಅವರು ಕೂಡ ಅವ್ರಿಗೆ ಉತ್ತಮ ಕಾಲೇಜ್ನಲ್ಲಿ ಅವ್ರಿಗೆ ಯಾವುದು ಬ್ರಾಂಚ್ ಬೇಕಾಗಿದೆ ಆ ಬ್ರಾಂಚ್ ಸಿಗ್ತಾ ಇದೆ ಅಂತ ನಾನು ಅವ್ರಿಗೆ ಲಿಸ್ಟನ್ನು ಮಾಡಿಕೊಟ್ಟಾಗ, ಯಾಕಂದರೆ ಆಪ್ಷನ್ ಎಂಟ್ರಿ ತುಂಬ ಮುಖ್ಯ ಆಗ್ತದೆ. ನೀವು ಆಪ್ಷನ್ ಎಂಟ್ರಿ ನಿಮ್ಮ ರ್ಯಾಂಕ್ ಎಷ್ಟು ಮುಖ್ಯನೋ, ಕೆಲವೊಮ್ಮೆ ನಿಮ್ಮ ರ್ಯಾಂಕ್ಗಿಂತ ನಿಮ್ಮ ಆಪ್ಷನ್ ಎಂಟ್ರಿ ನೀವು ಏನು ಹಾಕ್ತೀರಾ ಅನ್ನೋದು ತುಂಬ ಮುಖ್ಯ ಆಗ್ತದೆ. ಅದರ ಪ್ರಕಾರ ನಿಮಗೆ ಕಾಲೇಜುಗಳು ಅಲಾಟ್ ಆಗ್ತವೆ. ಅದರಲ್ಲಿ ಯಾವುದೇ ಗಡಿಬಿಡಿ ಇರೋದಿಲ್ಲ. ನೀವು ಯಾವ ರೀತಿ ಆಪ್ಷನ್ ಎಂಟ್ರಿ ಹಾಕ್ತೀರಾ ನಿಮಗೆ ಅರಿವಿರಬೇಕು. ನಿಮಗೆ ನಿಮ್ಮ ರ್ಯಾಂಕಿಗೆ ಯಾವ ಕಾಲೇಜಲ್ಲಿ ಮ್ಯಾಕ್ಸಿಮಮ್ ಯಾವ ಕಾಲೇಜು ನಿಮಗೆ ಸಿಗುತ್ತೆ, ಒಳ್ಳೆ ಕಾಲೇಜು ನಿಮ್ಮ ರ್ಯಾಂಕಿಗೆ ಅನ್ನೋದು ನಿಮ್ಗೆ ಗೊತ್ತಿದ್ರೆ ನೀವು ಆ ರೀತಿ ಆಪ್ಷನ್ ಎಂಟ್ರಿಯನ್ನು ಹಾಕ್ಕೊಂಡ್ರೆ ನಿಮಗೆ ಸಿಗುತ್ತೆ. ಅದರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಕೂಡ ನಾನು ಮಾತಾಡ್ತೀನಿ. ಮತ್ತು ಈಗಾಗಲೇ ನಾನು ಹಿಂದಿನ ವರ್ಷ ಮಾಡಿದ ವಿಡಿಯೋಗಳು ಕೂಡ ನಮ್ಮ ಪ್ಲೇಲಿಸ್ಟ್ನಲ್ಲಿ, ನಮ್ಮ ಚಾನಲ್ ಪ್ಲೇಲಿಸ್ಟ್ನ ತೆಗೆದು ನೋಡಿದ್ರೆ ನಿಮಗೆ ಅದರ ಬಗ್ಗೆ ನೀವು ಖಾಲಿ ಇದ್ದಾಗ ಪಾಲಕರು ಕೂಡ ನೋಡಿದ್ರೆ ನಿಮಗೆ ಅದರ ಬಗ್ಗೆ ಮಾಹಿತಿ ದೊರೀತದೆ. ಎಷ್ಟು ರ್ಯಾಂಕ್ ತಗೊಂಡ್ರೆ ಯಾವ ಕಾಲೇಜ್ ಸಿಗುತ್ತೆ ಏನು ಅನ್ನೋದು ವರ್ಷದಿಂದ ವರ್ಷಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಈಗ ಯಾರಿಗೆಲ್ಲ ಅಧ್ಯಯನ ಸಾಮಗ್ರಿಗಳು, ಮಾದರಿ ಪ್ರಶ್ನೆ ಪತ್ರಿಕೆಗಳ ಉತ್ತರಗಳು ಮತ್ತು ನೋಟ್ಸ್ಗಳು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು, ಆನ್ಸರು ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ಆನ್ಸರ್ ಇರುವಂತಹ ನೋಟ್ಸ್ಗಳು ಬೇಕಾದವರು
ನೀವು 99 ರುಪೀಸ್ ಕೊಟ್ಟು ಒಂದು ಫೋನ್ಪೇ ಅಥವಾ ಗೂಗಲ್ ಪೇ ಅದು ಮಾಡಿ ತೆಗೆದುಕೊಂಡ್ರೆ ಅವರಿಗೆ ಉಚಿತವಾಗಿ PDF-ಗಳನ್ನು ಕೊಡಲಾಗ್ತದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಯಾರಿಗಾದರೂ ತುಂಬಾ ಸಂಶಯ ಇದ್ದರೆ ನೀವು ಒಂದು ಸಮಯ ಕಾಲ್ ಕೂಡ ಮಾಡಬಹುದು. ಮತ್ತೆ ಭೇಟಿಯಾಗೋಣ.